ಅದೃಷ್ಟವಂತ ಮಕ್ಕಳು ಯಾವ ತಿಂಗಳಲ್ಲಿ ಜನ್ಮಿಸುತ್ತಾರೆ? ಕೆಲವು ಮಕ್ಕಳು ಹುಟ್ಟಿದ ತಕ್ಷಣವೇ ಅವರನ್ನು ಅದೃಷ್ಟ ಆಹ್ವಾನಿಸುತ್ತದೆ. ಹಾಗೆ ಕೆಲವು ಮಂದಿ ಬಡವರಾಗಿ ಹುಟ್ಟುತ್ತಾರೆ. ನಾವು ಪೂರ್ವ ಜನ್ಮದಲ್ಲಿ ಮಾಡಿದ ತಪ್ಪುಗಳು ಈ ಜನ್ಮದಲ್ಲಿ ಈ ವಿಧವಾಗಿ ಕಷ್ಟಗಳನ್ನು ಅನುಭವಿಸುತ್ತೀರಿ. ಅದಕ್ಕೆ ದೊಡ್ಡವರು ಹೇಳುತ್ತಿರುತ್ತಾರೆ, ಅದೆಲ್ಲ ಅವರವರ ಪೂರ್ವ ಜನ್ಮದಲ್ಲಿ ಮಾಡಿರುವ ಪಾಪ, ನಾವೇನು ಮಾಡಲಾಗುವುದಿಲ್ಲ, ಅವರು ಈ ಜನ್ಮದಲ್ಲಿ ಅನುಭವಿಸಲೇಬೇಕು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಗು ಹುಟ್ಟುವಾಗಲಿ, ಹೆಸರು ಇಡುವಾಗಲಿ, ಮದುವೆ ಮಾಡುವಾಗಲಿ ಪ್ರತಿಯೊಂದನ್ನು ಗ್ರಹ ನಕ್ಷತ್ರಗಳನ್ನು ಅವರು ಹುಟ್ಟಿದ ಸಮಯವನ್ನು ನೋಡಿ ನಾವು ನಿರ್ಣಯಿಸುತ್ತೇವೆ. ಅವರು ಯಾವ ತಿಂಗಳಲ್ಲಿ ಹುಟ್ಟಿದರೆ ಅದೃಷ್ಟವಂತರು ಎಂದು. ಜನವರಿಯಲ್ಲಿ ಹುಟ್ಟಿದವರು ತುಂಬ ಸುನ್ನಿತವಾದ ಮನಸ್ಸು, ತಿಳುವಳಿಕೆ, ಒಳ್ಳೆಯ ಜ್ಞಾನ ಪಡೆದಿರುತ್ತಾರೆ. ಫೆಬ್ರವರಿ ತಿಂಗಳಲ್ಲಿ ಹುಟ್ಟಿದವರು ಓದಿನಲ್ಲಿ ಒಳ್ಳೆಯ ಕೀರ್ತಿ ಪ್ರತಿಷ್ಠೆಗಳನ್ನು ಹೊಂದಿರುತ್ತಾರೆ. ಮಾರ್ಚ್ನಲ್ಲಿ ಹುಟ್ಟಿದವರು ಒಳ್ಳೆಯ ಗೌರವ, ರಾಜಕೀಯ ಆಲೋಚನಾ ಶಕ್ತಿಯನ್ನು ಹೊಂದಿರುತ್ತಾರೆ. ಏಪ್ರಿಲ್ನಲ್ಲಿ ಹುಟ್ಟಿದವರು ತುಂಬ ಚುರುಕುತನದಿಂದ ಕೋಪ, ಒಳ್ಳೆಯ ತಿಳುವಳಿಕೆ, ಧೈರ್ಯವನ್ನು ಹೊಂದಿರುತ್ತಾರೆ. ಮೇ ತಿಂಗಳಲ್ಲಿ ಹುಟ್ಟಿದವರು ಪ್ರಯಾಣದ ಮೇಲೆ ಆಸಕ್ತಿ ಹೊಂದಿರುತ್ತಾರೆ. ಸಮಾಧಾನ, ಸಹನೆ ಇರುತ್ತದೆ. ಜೂನ್ ತಿಂಗಳಲ್ಲಿ ಹುಟ್ಟಿದವರು ಹೆಚ್ಚಿನ ತಿಳುವಳಿಕೆ, ಆತುರ ಪಡುವ ಬುದ್ಧಿ ಹೊಂದಿರುತ್ತಾರೆ. ಜುಲೈ ತಿಂಗಳಲ್ಲಿ ಹುಟ್ಟಿದವರು ತುಂಬ ಪರಿಶ್ರಮ ಮತ್ತು ಅದೃಷ್ಟವನ್ನು ಹೊಂದಿರುತ್ತಾರೆ. ಆಗಸ್ಟ್ನಲ್ಲಿ ಹುಟ್ಟಿದವರು ಸಮಯ ಸ್ಫೂರ್ತಿ ಮತ್ತು ಗೌರವವನ್ನು ಹೊಂದಿರುತ್ತಾರೆ. ಸೆಪ್ಟೆಂಬರ್ ತಿಂಗಳಲ್ಲಿ ಹುಟ್ಟಿದವರು ಚುರುಕುತನ, ಆತುರ ಪಡುವ ಬುದ್ಧಿ, ಶ್ರಮಪಟ್ಟು ಕೆಲಸ ಮಾಡುವುದರಲ್ಲಿ ನಂಬಿಕೆ ಹೊಂದಿರುತ್ತಾರೆ. ಅಕ್ಟೋಬರ್ ತಿಂಗಳಲ್ಲಿ ಹುಟ್ಟಿದವರು ಶಕ್ತಿವಂತರು, ಇವರು ಎಲ್ಲರನ್ನೂ ಆಕರ್ಷಿಸುವ ಗುಣ ಹೊಂದಿರುತ್ತಾರೆ. ನವೆಂಬರ್ ತಿಂಗಳಲ್ಲಿ ಹುಟ್ಟಿದವರು ಧೈರ್ಯ, ಕೋರಿಕೆ, ಜಗಳವಾಡುವ ಗುಣವನ್ನು ಹೊಂದಿರುತ್ತಾರೆ. ಡಿಸೆಂಬರ್ನಲ್ಲಿ ಹುಟ್ಟಿದವರು ಪ್ರೇಮ, ಕರುಣೆ ಇದ್ದು ಒಳ್ಳೆಯ ಬುದ್ಧಿ, ಕೀರ್ತಿ ಪ್ರತಿಷ್ಠೆಗಳನ್ನು ಹೊಂದಿರುತ್ತಾರೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಇಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.